ಬಟ್ ಇನ್ ಜನರಲ್ ಒಂದು ಈಗ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಶ್ಲೋಕನ ಯಾಕೆ ಹೇಳಬೇಕು ಅಂತ ಇರುತ್ತೆ. ಯಾಕನ್ಸುತ್ತೆ? ನಮಗೂ ಹಂಗೆ ಕ್ವಶನ್ ಕೇಳ್ತಾರೆ, ಯಾಕೆ ನಾನು ನನ್ನ ಮಾತೃಭಾಷೆಯಲ್ಲೇ ಪ್ರಾರ್ಥನೆ ಮಾಡಬಾರ್ದು ಅಂತ. ಹಾಗೇನಿಲ್ಲ, ಮಾಡಬಾರ್ದು ಅಂತ ಏನಿಲ್ಲ. ಒಂದೇನು ಅಂದ್ರೆ ಸಂಸ್ಕೃತ ಆಸ್ ಅ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಕ್ ಎನಿ ರೆಗ್ಯುಲರ್ ಲ್ಯಾಂಗ್ವೇಜ್. ಹಂಗ ನೋಡಿದ್ರೆ ಸಂಸ್ಕೃತನೇ ಎಲ್ಲ ಲ್ಯಾಂಗ್ವೇಜ್ ಬೇಸು ಅಂತ. ನೀವು ಸಂಸ್ಕೃತದ ಒಂದು ಮೂಲ ಇದು ನೋಡ್ಕೊಂಡು ಹೋದ್ರೆ, ಎಲ್ಲಿಂದ ಬಂತು ಸೋರ್ಸ್ ನೋಡ್ಕೊಂಡು ಹೋದ್ರೆ ಅಲ್ಲಿ ಮತ್ತೆ ಡಿವೈನ್ ಕನೆಕ್ಷನ್ನೇ ಸಿಗೋದು. ಇಟ್ಸ್ ನಾಟ್ ಅ ಹ್ಯೂಮನ್ ಮೇಡ್ ಲ್ಯಾಂಗ್ವೇಜ್ ಅಂತ. ಸಂಸ್ಕೃತ ವರ್ಣಮಾಲೆಗಳು ದೇ ಆರ್ ವೆರಿ ಸೈಂಟಿಫಿಕ್ ಆ್ಯಂಡ್ ಎನರ್ಜಿ ವೈಸ್ ಆಲ್ಸೋ. ಯಾಕೆಂದ್ರೆ ಇಟ್ ಇಸ್ ನಾಟ್ ಅ ಹ್ಯೂಮನ್ ರಿಟರ್ನ್ ಲೆಟರ್ಸ್, ಲಿಪಿ ಇರ್ಬೋದು, ಈವನ್ ಪ್ರೊನೌನ್ಸಿಯೇಷನ್, ಫೊನೆಟಿಕ್ಸ್, ಎವ್ರಿಥಿಂಗ್. ಯಾಕೆಂದ್ರೆ ಅದ್ರ ಹಿಸ್ಟ್ರಿ ಏನು ಅಂದ್ರೆ ಸಂಸ್ಕೃತದ ಲೆಟರ್ಗಳು ಶಿವನ ಡಮರುವಿಂದ ಬಂದಿರುವಂತದ್ದು ಅಂತ. ಶಿವನ ಡಮರುವಿನಿಂದ ಬಂದಿರುವಂತಹ ಆ ಸೌಂಡ್ ಎನರ್ಜಿ ಏನಿದೆ ಅದನ್ನ ಋಷಿಗಳು ಅದನ್ನ ಗ್ರಾಸ್ಪ್ ಮಾಡಿ ಅವ್ರದ್ದು ಸೂಪ್ರಾ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅದನ್ನ ಗ್ರಾಸ್ಪ್ ಮಾಡಿ ಲೆಟರ್ಸ್ ತರ ಪ್ರೆಸೆಂಟ್ ಮಾಡಿರೋದು ಅಂತ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಪ್ಯೂರ್ಲಿ ಸೌಂಡ್ ಎನರ್ಜಿ ಅಂತ ನಾವೇನು ಸಂಸ್ಕೃತ ಲೆಟರ್ಸ್ ಹೇಳ್ತೀವ ಇಂದನೇ ಅದಷ್ಟು ಪ್ಯೂರ್ಲಿ ಸೌಂಡ್ ಎನರ್ಜಿ ಅಂತ. ಅಂದ್ರೆ ನೀವು ಈಗ ಅಂದ್ರೆ ಯಾವುದೇ ಒಂದ್ ಶ್ಲೋಕ ತೊಗೊಂಡ್ರು ಅದೇ ತರ ಅಂತ ಹೇಳ್ತೀರಾ, ಅಥವಾ ಬರೀ ಶಿವನ ಮೇಲೆ ಇರುವಂತ ಶ್ಲೋಕಗಳು? ಎಲ್ಲದು. ಯಾಕೆಂದ್ರೆ ಆ ಸಂಸ್ಕೃತ ಲೆಟರ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಂಡ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ದಟ್ ಯು ಸಿ ಸನಾತನ ಧರ್ಮದ್ದು ಶಾಸ್ತ್ರಗಳದೇನಿದೆ ಅವೆಲ್ಲ ಸಂಸ್ಕೃತದಲ್ಲೇ ಇರೋದು, ಬೇರೆ ಯಾವ ಲ್ಯಾಂಗ್ವೇಜ್. ನಾಟ್ ಬಿಕಾಸ್ ಆ ಟೈಮಲ್ಲಿ ಸಂಸ್ಕೃತ ವಾಸ್ ಅ ಸ್ಪೋಕನ್ ಲ್ಯಾಂಗ್ವೇಜ್, ಅದಷ್ಟೇ ರೀಸನ್ ಅಲ್ಲ. ಅವೆಲ್ಲ ಎನಿಥಿಂಗ್ ದಟ್ ಹ್ಯಾಸ್ ಸಮ್ ಲೈಕ್ ಡಿವೈನ್ ನಾಲೆಜ್ ಏನಿದೆ ಅದೆಲ್ಲ ಸಂಸ್ಕೃತದಲ್ಲೇ ಇರೋದು. ಯಾಕೆ ಅಂದ್ರೆ ಅಗೇನ್ ಫಾರ್ ದ ಸೇಮ್ ರೀಸನ್. ನೀವು ಮಧ್ಯದಲ್ಲಿ ಹೇಳಿದ್ರಿ ನಾಟ್ ಬಿಕಾಸ್ ಸಂಸ್ಕೃತದಲ್ಲಿ ಮಾತಾಡಿರುವಂಥದ್ದಲ್ಲ, ಸೊ ದಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಅವಾಗ ಯಾವ ಥರ ಕಮ್ಯುನಿಕೇಟ್ ಮಾಡೋರು? ಐ ಮೀನ್ ಐ ಡೋಂಟ್ ನೋ, ಲೈಕ್ ಐ ಆಲ್ವೇಸ್ ಥಿಂಕ್ ಲೈಕ್ ಈಗಾದರೆ ನಾನು ಎಷ್ಟೊಂದ್ಸಲಿ ಅಂದರೆ ಎಷ್ಟು ನಮಗೆ ಡೈವರ್ಸಿಫೈಡ್ ಆಗೋಗಿದೆ ಈಗ ಬರ್ತಾ ಬರ್ತಾ. ಒಂದು ಭಾರತ ಅಂತ ತೊಗೊಂಡ್ರೆ ನಮಗೆ ತುಂಬ ಡೈವರ್ಸಿಫೈಡ್. ನಾವು ಕರ್ನಾಟಕದಲ್ಲೇ ಅಂತ ತೊಗೊಂಡ್ರೆ ಬರೀ ಕನ್ನಡ ಅಲ್ಲ. ಸೊ ನಮಗೆ ಕನ್ನಡ ಇದು ಏನಂತೀರ ತುಳು ಆಗಿರ್ಬೋದು, ಕನ್ನಡದಲ್ಲೇ ಸೇಯಿಂಗ್ ಲೈಕ್ ಹವ್ಯಕ ಕನ್ನಡ ಅಥವಾ ಉತ್ತರ ಕರ್ನಾಟಕ ಕನ್ನಡ, ದಕ್ಷಿಣ ಕನ್ನಡ, ಏನೇನೇನೇನೇನೋಗಳಿದೆ, ಕೊಂಕಣಿ ಬೇರೆ ಎಲ್ಲ. ಬಟ್ ತುಂಬ ಆ ಒಂದು ಥರ ತೊಗೊಂಡ್ರೆ ಅವಾಗಲೂ ಅದೇ ಥರ ಡೈವರ್ಸಿಫೈಡ್ ಇತ್ತಾ? ವಾಸ್ ದೇರ್ ಎನಿ ಒನ್ ಕಾಮನ್ ಲ್ಯಾಂಗ್ವೇಜ್ ಇತ್ತಾ? ಆಕ್ಚುಲಿ ಲ್ಯಾಂಗ್ವೇಜ್ ದ ಹಿಸ್ಟ್ರಿ ಐ ಡು ನಾಟ್ ಹ್ಯಾವ್ ಎನ್ ಎಕ್ಸ್ಪರ್ಟೀಸ್. ಬಟ್ ಈಗ ನೀವು ಕೆಲವೊಂದು ಉಪನಿಷತ್ ತಗೊಳ್ಳಿ, ಗುರು ಶಿಷ್ಯರ ಸಂಭಾಷಣೆ ತರನೇ ಇರೋದು ಆ ಉಪನಿಷತ್ತು. ಅಂದ್ರೆ ಸೊ ಇಟ್ ಕೈಂಡ್ ಆಫ್ ಗಿವ್ಸ್ ಅನ್ ಐಡಿಯಾ ಅವಾಗ ಎಲ್ರು ಅದೇ ಭಾಷೆಯಲ್ಲಿ ಮಾತಾಡ್ತಿದ್ರೇನೋ ಅಂತ ಇರ್ಬೋದು. ಯಾಕೆಂದ್ರೆ ಶಿಷ್ಯ ಕ್ವಶನ್ ಕೇಳೋದು ಸಂಸ್ಕೃತದಲ್ಲೇ ಕೇಳ್ತಾರೆ, ಗುರುಗಳು ಅದನ್ನ ಯಾವ್ದು ನಾಟ್ ಈವನ್ ಇದು ನೀವ್ ಏನೇ ತಗೊಳ್ಳಿ ಎಲ್ಲ ಸಂಸ್ಕೃತದಲ್ಲೇ ಇರೋದು. ಹಂಗಾಗಿ ನನ್ಗೆ ಏನ್ ಅನ್ಸೋದು ಅಂದ್ರೆ ಅವಾಗಿನ ಭಾಷೆ ಅದೇ ಇತ್ತು ಅಂತ ನನ್ ಪ್ರಕಾರ ಇರ್ಬೋದು. ಅಲ್ಲ ಭಗವದ್ಗೀತಾನು ಹೇಳ್ಬೇಕಾರು ನನ್ನ ಪ್ರಕಾರ ಅವ್ರಿಗೆ ಸಂಜಯ ವಾಚ ಅಂತಾನೆ ಹೇಳ್ತಿರ್ಬೇಕಾದ್ರೆ ದಿಸ್ ಇಸ್ ವಾಟ್ ಹಿ ಸೇಯಿಂಗ್ ಅನ್ನೋದೇ ತಾನೆ, ದಟ್ ಇಸ್ ದಿ ಅದ್ರ ಸಂಜಯ್ ಅವರು ಹೇಳಿದ್ರು ಅಂತ. ಸೊ ಹಾಗಾಗಿ ಅದು ಸಂಸ್ಕೃತದಲ್ಲಿ ಐ ಆಮ್ ಶ್ಯೂರ್ ತಲತಲಾಂತರ ವರ್ಷದಿಂದ ಬಂದಿದೆ ಅಂತಂದ್ರೆ ಚೇಂಜ್ ಆಗಿರುತ್ತೆ ಅಷ್ಟೇ ಬಿಟ್ರೆ, ಬಟ್ ಎಲ್ಲೋ ದ ಬೇಸ್ ವಿಲ್ ಬಿ ದಟ್ ಒನ್ ಓನ್ಲಿ ಅಂತ ಅರ್ಥ. ಐ ಮೀನ್ ನಮ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಸಂಸ್ಕೃತಂ ಇಸ್ ದಿ ಫೌಂಡೇಶನ್ ಫಾರ್ ಆಲ್ ದಿ ಅದರ್ ಲ್ಯಾಂಗ್ವೇಜ್ ಅಂತ. ನೀವು ಯಾವ್ದಾದ್ರು ಸಂಸ್ಕೃತ ಎಕ್ಸ್ಪರ್ಟ್ ಅನ್ನು ನೀವು ಕರೆಸಿ ಮಾತಾಡಿದ್ರೆ ದೇ ವಿಲ್ ಗಿವ್ ಯು ಈವನ್ ಬೆಟರ್ ಐಡಿಯಾ ಆಸ್ ಟು ಹೌ ಸಂಸ್ಕೃತಂ ಈಸ್ ದಿ ಫೌಂಡೇಶನ್ ಫಾರ್ ಈವನ್ ಇಂಗ್ಲಿಷ್. ಎಷ್ಟೋ ಇಂಗ್ಲಿಷ್ ಪದಗಳದ್ದು ಒಂಥರ ಸಿಮಿಲಾರಿಟಿ ಸಂಸ್ಕೃತದ್ದು ಕೆಲವೊಂದು ವರ್ಡ್ಗಳ ಜೊತೆ ಇದಾವೆ ಅನ್ನೋ ಲೆವೆಲ್ಗೆ ಇದೆ. ಐ ಆಮ್ ಶ್ಯೂರ್ ಅವರೆಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ. ಐ ಡು ನಾಟ್ ನೋ ಮಚ್ ಅಬೌಟ್ ಇಟ್. ಬಟ್ ಹಾಗಿರ್ತಾ ಸಂಸ್ಕೃತದಲ್ಲಿ ಮಾಡುವಂತಹ ಪ್ರಾರ್ಥನೆಗಳು ಇಟ್ ಈಸ್ ನಾಟ್ ಸಿಂಪ್ಲಿ ಪ್ರೇಯರ್. ನಾನು ಸುಮ್ಮನೆ ದೇವ್ರ ಹತ್ರ ಮಾತಾಡ್ತಿದ್ದೀನಿ, ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಕಾನ್ವರ್ಸೇಷನ್ ಸೇಕ್ ಅಲ್ಲ ಅಂತ ನಾನು ಹೇಳೋದು. ಸಂಸ್ಕೃತದ ಶ್ಲೋಕಗಳ ಮೂಲಕ ಮಾಡುವಂತಹ ಪ್ರಾರ್ಥನೆಗಳೇನಿದೆ ಅಲ್ಲಿ ನಿಮ್ಗೆ ಎನರ್ಜಿ ವೈಸು ನೀವು ಕನೆಕ್ಟ್ ಆಗ್ತೀರಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಎನರ್ಜಿ ಅಟ್ ದ ಎಂಡ್ ಆಫ್ ದ ಡೇ. ನಿಮ್ಗೆ ಆ ಒಂದು ಎನರ್ಜಿ ಲೆವೆಲ್ಗೆ ನೀವು ರೆಸೊನೇಟ್ ಆಗಬೇಕು ಅಂದ್ರೆ ಅದರದ್ದೇ ಸೋರ್ಸ್ ಯೂಸ್ ಮಾಡಿದ್ರೆ ಫಾಸ್ಟರ್ ರೆಸೊನೇಷನ್ ಪಾಸಿಬಲ್ ಅಲ್ವಾ? ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೈನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.